ನಮ್ಮ ಅಮ್ಮ ಅಂತೂ ಸರಿಯಾಗಿ ಬೈತು ನನ್ಗೆ. ಈಗ ಮಗ ತೊಳಿ ಶಿಸ್ತಾಗಿ ಎದ್ದಿ ಹೋದೆ. ಶಿಶಿನೇ ತಕೊಂಡು ಶಿಸ್ತಾಗಿ ಏನೋ ಒಂದು ತರಿಸಿದ, ಅದನ್ನ ಈಸ್ಕೊಳ್ಳೋಣ ಅಂತ ಹೋಯ್ತಾ ಇದೀವಿ. ಇದನ್ನ ನಾವು ತಮಿಳ್ನಾಡಿಂದ ತರಿಸಿದ. ಏನಪ್ಪಾ ಅಂದ್ರೆ ಇದು ಕರಂಗಲ್ ಮಾಲೆ ಗೈಸ್, ಒರಿಜಿನಲ್. ಆಮೇಲೆ ಏನಿಲ್ಲ ರಂಗಣ, ಶಿಸ್ತಾನ ಮಠದ ಕಡೆ ಹೋದ. ಇವ್ರನ್ನ ಯಾಕಪ್ಪ ಶೂಟ್ ಮಾಡ್ತಾ ಇದೀನಿ ಅಂದ್ರೆ ವಿಡಿಯೋದಲ್ಲಿ ಇವ್ರನ್ನ ಬೇಡಿಕೆ ಗೈಸ್, ಅಲ್ಲಿ ಫ್ಯಾನ್ಸ್ಗಳು ನಿಮ್ ಮಿನ್ನಿಲಾಗೆಲ್ಲ ಇವ್ರನ್ನೂ ಹಾಕಿ ಅಂತ ಶಿಸ್ತಾಗ 90 ಏರ್ಸ್ಕೊಂಡು ಮನೆ ಕಡೆಗೆ ಬಂದೆ. ನಂಬುಕೆ ಆಗ್ತಾ ಇಲ್ಲ. ಮಕ ದಿಕ್ಕ ತೊಳೆದೆ ನಾಷ್ಟ ಮಾಡದೆ, ನಮ್ಗೇನು ಹೊಸ್ತಲ್ಲ ಇದು. ಏನ್ ಬಗ್ಗೆನೋ ಗೊತ್ತಿಲ್ಲ, ನಮ್ಮ ಮನೇಲಿ ಬೆಳಗ್ಗೆ ಚಿಕನ್ ಅದ್ರ ಜೊತೆ ಚಪಾತಿ ಮಾಡ್ಬಿಟ್ಟವ್ರೆ. ಶಿಸ್ತಾಗಿ ಏರ್ಸ್ಕೊಂಡೆ. ಆಮೇಲೆ ತಿಗ ಮಗ ತೊಳ್ಕೊಂಡು ಶಿಸ್ತಾಗಿ ನಮ್ಮ ಆಫೀಸ್ ಕಡೆಗೆ ಹೋದೆ. ನಾನು ಆಫೀಸ್ಗೆ ಹೋದಾಗ 12 ಗಂಟೆ ಟೈಮು, ಮನೆಗೆ ಬರೋದಕ್ಕೆ 10 ಗಂಟೆ. ಇವತ್ತಾದಷ್ಟು ಬೇಜಾರು ನಮಗೆ ಯಾವತ್ತೂ ಕೂಡ ಆಗಿರಲಿಲ್ಲ. ಹೆವಿ ಸೈಕು ಆಫೀಸಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶಿಸ್ತಾಗಿ ಮನೆ ಕಡೆಗೆ ಬಂದು ಮಸ್ತಾಗಿ ರೆಡಿ ಆಗಿ ಊಟ ಮಾಡಿದೆ. ಅಲ್ಲಿ ಕಳ್ಳೆ ಸಾರು ಮಾಡಿದ್ರು, ಸಕ್ಕದಾಗಿತ್ತು ಸಾರಂತೂ. ಸರ್ ಊಟ ಮಾಡೋಕ್ಕಂತೂ ಆಯ್ತಾ ಇರಲಿಲ್ಲ ನನ್ನ ಕೈಲಿ, ಯಾಕಂದರೆ ಬೇಜಾರಾಗ್ಬಿಟ್ಟಿತ್ತು ಇವತ್ತು. ಹೆವಿ ಸೈಕ್ ಆಗ್ಬಿಟ್ಟಿತ್ತು ಅಂತ ನಮ್ಮ ಹುಡುಗರೆಲ್ಲ ಬಂದು ಸಕ್ಕತ್ತಾಗಿ ಪ್ರ್ಯಾಂಕ್ ಮಾಡಿದ್ರು. ಅದು ಯಾರಿಗೋ ಚೆನ್ನಾಗಿದ್ದೀವಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ದೊಡಮ್. ಯಾರು ಅಂತ ಗೊತ್ತಾಯ್ತಾ? ಎಷ್ಟ್ ದಿವಸ ಆಯ್ತು ಫೋನೇ ಮಾಡಿಲ್ಲ. ನಮ್ದೆಲ್ಲ ಮರ್ತಿರ್ತೀರಲ್ವಾ? ಇವತ್ತೊಂದು ಮಿನಿ ಲಾಗ್ ಹೆಂಗಿತ್ತು ಅಂತ ಒಂದ್ ಲೈಕ್, ಒಂದ್ ಶೇರ್, ಒಂದ್ ಫಾಲೋ ಮಾಡ್ಕೋಗ್ರು. ಮುಂದಿನ ಲಾಗಲ್ಲಿ ಸಿಗ್ತೀನಿ.